ನಮಸ್ಕಾರ ರೈತ ಬಾಂಧವರೇ, ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮ ತೊಗರಿ ಬೆಳೆಯಲ್ಲಿ ಈ ಥರ ನೆಟ್ಟಿ ಹೋಗೋದನ್ನು ನೀವು ನೋಡಿದ್ರಿ ಆಲ್ರೆಡಿ. ಯಾವ ಥರ ಅಂದರೆ ಗಿಡ ಸಾಯೋದು, ಅಲ್ಲೊಂದು ಗಿಡ. ಇದಕ್ಕೆ ಪರಿಹಾರ ಇವೇನೆಂದರೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳುತ್ತೇನೆ. ಕೊನೆಯವರೆಗೂ ವಿಡಿಯೋವನ್ನು ನೋಡಿ. ಫಸ್ಟು ಡ್ರಿಂಚಿಂಗ್ ಮಾಡುವ ಮೊದಲು ನಾವು ಡ್ರಿಪ್ ಸಿಸ್ಟಮ್ ಇರೋದ್ರಿಂದ ಟ್ರೈಕೋಡರ್ಮಾ ವಿಡಿಯೋಯನ್ನು ಡ್ರಿಪ್ಪಿಗೆ ಬಿಡ್ತಾ ಇದ್ದೀವಿ. ಅದು 1 kg ಪ್ಯಾಕಿಷ್ಟು ಒಂದು ವಾಲ್ ಕಡೆ ಅಷ್ಟೇ ಅಂತ ನಾವು ಲೆಕ್ಕ ಹಾಕಿಕೊಂಡು ಬಿಡ್ತಿದ್ದೀನಿ. ನಾನು ಅದು ಪೆಟ್ರೋಲ್ ಪಂಪ್ಗೆ ಕನೆಕ್ಟ್ ಮಾಡಿಕೊಂಡಿದ್ದೀನಿ. ಒಂದು ವೇಸ್ಟ್ ಪೈಪ್ ಇರೋದರಿಂದ ಮನೆಯಾಗ ಅದಕ್ಕೆ ಜಾನರ್ ಕನೆಕ್ಟ್ ಮಾಡಿ ಡ್ರಿಪ್ ಪೈಪ್ ಕನೆಕ್ಟ್ ಮಾಡಿ ಮೇನ್ ಲೈನ್ಗೆ ಬಿಡೋದರಿಂದ ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ. ಈ ಕಡೆ ರೈಟ್ ಸೈಡು ಲೆಫ್ಟ್ ಸೈಡ್ ಅಂತ 2 ಕಡೆ ಸ್ಪ್ರೆಡ್ ಆಗುತ್ತೆ. ನೋವೇ ನೋಡ್ಬೋದು ಯಾವ ಥರ ಕನೆಕ್ಟ್ ಮಾಡಿದ್ದೀನಂತ. ಒಂದು ಜಾನರ್ ಹಾಕ್ಕೊಂಡು ಒಂದು ಕ್ಲ್ಯಾಂಪ್ ಮೇಲ್ಗಡೆ ಸಾಕೋದಕ್ಕಷ್ಟೇ. ಪ್ರೆಸರ್ ಒಳ್ಳಾಡ್ದಂಗೆ ಪೌಡ್ರ್ ಇರೋದರಿಂದ ಇದನ್ನು ಪ್ರೆಸರ್ ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲಾಂದರೆ ಪೌಡ್ರ್ ಕೆಳಗಡೆ ಕುತ್ಕೊಂಡು ನೀರು ಒಂದೇ ಮೇಲೆ ಸೇರುತ್ತೆ. ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ಡ್ರಮ್ ಖಾಲಿ ಆಗೋವರೆಗೂ ಮಿಕ್ಸ್ ಮಾಡ್ತಾನೆ ಇದ್ದರೆ ಇದು ಪೂರ್ತಿಯಾಗಿ ಪೌಡ್ರ್ ಮಿಕ್ಸ್ ಆಗಿ ಟ್ರೈಕೋಡರ್ಮಾ ವಿಡಿಯೋ ಎರಡು ವಾಲ್ ಕಡೆ ಸ್ಪ್ರೆಡ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ನಂತರದಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ಇದಕ್ಕೆ ಕಳೆನಾಶಕ ಕೂಡ ಹೊಡಿಬೇಕು. ಆ ವಿಡಿಯೋವನ್ನು ನಾನು ಅಪ್ಲೈ ಮಾಡ್ತೀನಿ. ಆ ಕಳೆನಾಶಕ ಹೊಡಿಬೇಕು ಎಷ್ಟು ದಿನ ನಂತರದಲ್ಲಿ ಕಳೆನಾಶಕ ಹೊಡೆದ್ರೆ ಕಳೆ ಸಂಪೂರ್ಣವಾಗಿ ನಾಶವಾಗುತ್ತೆ ಅಂತ ನಾನು ಹೇಳ್ತೀನಿ. ಕಳೆ ಆಲ್ರೆಡಿ ನೀವು ನೋಡ್ಬೋದು ಮಿಡಲಲ್ಲಿ ಇರುತ್ತೆ. ಡ್ರಿಪ್ ಇರೋದರಿಂದ ಡ್ರಿಪ್ಗೆ ನೀರು ಬಿಡೋದರಿಂದ ಗಿಡದ ಬದಿಯಲ್ಲಿ ಮಾತ್ರ ಕಳೆ ಇರೋದು ಜಾಸ್ತಿ. ಆ ಕಡೆ ಈ ಕಡೆ ಅಂತೂ ಇಲ್ಲಿ ಕಾಣಿಸ್ತಿಲ್ಲ. ಇದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಆ ಕಳೆನಾಶಕ ಹೊಡಿಬೇಕು, ಯಾವ ಥರ ಮಿಕ್ಸ್ ಮಾಡಬೇಕೆಂದು ಹೇಳ್ತೀನಿ. ಅದು ಕೂಡ ಕಡಿಮೆ ಇದೆ. ಇವಾಗಲೇ ಹೊಡ್ಕೊಂಡ್ರೆ ಗಿಡ ಚೆನ್ನಾಗಿ ಬೀಳುತ್ತೆ. ನೆಕ್ಸ್ಟ್ ಗೊಬ್ಬರ ಹಾಕೋಕ್ಕೆ ಅನುಕೂಲ ಇರುತ್ತೆ ಎಂದು ಹೇಳುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಿನ್ನು ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.